ಜನಪರ ಹೋರಾಟವನ್ನು ಹತ್ತಿಕ್ಕುವಂಥದ್ದು. ನಮ್ಮ ಹೋರಾಟ ಮೂಲಭೂತ ಹಕ್ಕು ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದೇ ನಮ್ಮ ಮೂಲಭೂತ ಹಕ್ಕುಗಳ ಚ್ಯುತಿಯಾಗಿದ್ದಕ್ಕೆ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿದ್ದು. ನೀವು ಹೊಳ್ಳಿ ಮತ್ತು ಬ್ರಿಟಿಷರ ಕಾನೂನುಗಳನ್ನ ತರ್ತಿದ್ರೆ ಜನಪರ. ಹಾಗಾದರೆ ಇವತ್ತು ಅಧ್ಯಕ್ಷರೇ ನಾನು ಕೇಳ್ತೀನಿ ನಿಮಗೆ, ನೀವು ಸರ್ಕಾರ ಏನು ಮಾಡ್ತೀರಿ? ಒಂದು ಹೋರಾಟಕ್ಕೆ ಒಂದು ಕಡೆ ದಳ್ಳಿ ಕುಂಡಿರ್ತಾರೆ, ಸಣ್ಣ ಪುಟ್ಟ ವಿಷಯ ಇರ್ತದೆ, ಅಷ್ಟೂ ನೀವು ಮಾಡೋದಿಲ್ಲ, ಅವರಿಗೆ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ, ಅವ್ರಿಗೆ ಅಪಮಾನ ಮಾಡ್ತೀರಿ. ಅವರು ಅಲ್ಲಿ ಎಲ್ಲಿ ಹೋರಾಟದ ಕೂತ್ರ ಅಲ್ಲಿ ಯಾರೂ ಹೋಗೋದಿಲ್ಲ, ಮಂತ್ರಿಗಳು ಹೋಗೋದಿಲ್ಲ, ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಹೋಗೋದಿಲ್ಲ. ಅದು ಆಕ್ರೋಶ ಹೆಚ್ಚಾಗಿ ಒಂದು ಜನರಲ್ಲಿ ನಮ್ಮ ಇವತ್ತು ನಮ್ಮದೇ ನೀರಾವರಿ ಹೋರಾಟ, ನಾಳೆ ಆಲ್ಮಟ್ಟಿಗೆ ಸರಿಯಾಗಿ ನೀವು ಹಣ ಕೊಡದೇ ಇದ್ದರೆ ಹೋರಾಟ ಸಾಲ್ವ್ ಆಗ್ತದೆ, ಲಕ್ಷಾಂತರ ಜನ ಸೇರ್ತಾರೆ. ಅವಾಗ ನೀವೇನು ಮಾಡ್ತೀರಿ? ಅಮಾಯಕರ ಮ್ಯಾಗ ಗೋಲಿಬಾರ್ ಮಾಡ್ತೀರಿ. ಅದಕ್ಕೆ ನಾ ಗೃಹ ಮಂತ್ರಿಗಳಿಗೆ ಹೇಳೋದು, ನೀವು ಹೆಂಗಂದ್ರೆ ಚಾಲ್ಟಿ ಬಿಗನ್ಸ್ ಫ್ರಾಮ್ ಅವ್ರ ಹೋಮ್. ಮತ್ತು ಮೊದಲು ನೀವು RCB ಒಳಗೆ ನೀವು ಯಾರ್ಯಾರು ಇದ್ದೀರಿ ಅಪರಾಧಿಗಳು, ಮೊದಲ ಈ ಕೇಸು ಮೊದಲೇದ್ದು ಸರ್ಕಾರ ಮ್ಯಾಗನೇ ಇದು ಕೇಸ್ ಹಾಕಬೇಕು. ನಾನು ಕೇಳಿದೆ, ಅಲ್ಲಿ ಹೋಗಿ ಪ್ರಚೋದನೆ ಮಾಡೋದು, ಆ ಕಪ್ಪಿಗೆ ಬೆಲ್ಲ ಕೊಡೋದು, ಅವ್ರ ಮ್ಯಾಗೆ ಹಗಲ ಮ್ಯಾಗೆ ಹಾಕೋದು, ಅಲ್ಲಿ ಸಾಯ್ತಿರ್ತಾರೆ, ಇಲ್ಲಿ ಬೆಲ್ಲ ಕುಟ್ಕೋತಾರೆ ಕಪ್ಪಿಗೆ. ಇಂಥಾದ್ರು ಮಾಡಿ ಅದರಿಂದ ಮರೆ ಮಾಚಲಿಕ್ಕೆ, ಮೊನ್ನೆ ಆದಂಥ ಘಟನೆ ಮರೆ ಮಾಚಲಿಕ್ಕೆ ಇದೊಂದು ಏನೋ ತಂದು ತನಕ ಉತ್ತರ ಕೊಟ್ಟಿಲ್ಲ ಸರ್ಕಾರ RCBಗೆ. ಆದರೆ ಪೊಲೀಸ್ ಅಧಿಕಾರಿಗಳು ಹೇಳಿದರು, ಬೇಡಪ್ಪ ಇಷ್ಟು ಬೇಗನೆ ಇಂಥ ದೊಡ್ಡ ಕಾರ್ಯಕ್ರಮ. ಪೊಲೀಸ್ ಹೇಳಿದ್ರು ಸಹಿತ, ಪೊಲೀಸ್ ರಿಪೋರ್ಟ್ ಇದ್ದರೂ ಸಹಿತ ಕೇವಲ ಸರ್ಕಾರದ ಒತ್ತಾಯಕ್ಕಾಗಿ ಆ ಯುವಕರನ್ನ ನಮ್ಮ ಪಾರ್ಟಿಗೆ ಸೆಳೆದುಕೊಳ್ಳಲಿಕ್ಕೆ ಮಾಡಿದಂಥ RCBಯಿಂದ ಇವತ್ತು ಅಧ್ಯಕ್ಷರೇ ಈ ಹೋರಾಟಗಳನ್ನು ಹಕ್ಕು ಏನಿದೆ ಅದನ್ನು ಹತ್ತಿಕ್ಕುವಂಥ ಕೆಲಸ ಮಾಡದೆ ತಾವು ಗಂಟಿ ಹೊಡೆಯದೆ ಸ್ವಲ್ಪ ಸಮಾಧಾನ ಆಗಿ ಕೂತ್ರೆ ಎಲ್ಲ ಕೇಳಿಸ್ತದೆ ಅಧ್ಯಕ್ಷರೇ. ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತಾವು ಯಾರು ತಪ್ಪು ಮಾಡಿರ್ತಾರಲ್ಲ, ಯಾರು ಆ ಹೋರಾಟದಲ್ಲಿ ಕಲ್ಲು ಒಗೆಯುವಂಥ ಕೆಲಸ ಯಾರು ಮಾಡಿರ್ತಾರಲ್ಲ ಅವ್ರ ಮ್ಯಾಗೆ ಆ್ಯಕ್ಷನ್ ಆಗಬೇಕು. ಹಾಗಾಗಿ ಪೊಲೀಸ್ ಆಫೀಸರ್ ತಪ್ಪು ಮಾಡಿದ್ರೆ ಅವ್ನಿಗೆ ಆ್ಯಕ್ಷನ್ ಆಗಬೇಕಲ್ಲ, ಅವನಿಗೂ ಡಿಸ್ಮಿಸ್ ಆಗಬೇಕು, ಅವನಿಗೂ ಪೆನಾಲ್ಟಿ ಆಗಬೇಕು, ಅವ್ರಿಗೂ ಶಿಕ್ಷೆ ಆಗಬೇಕಲ್ಲ. ಅದನ್ನು ಪ್ರಯೋಜನ ಮಾಡಿರಿ. ನೀವು ಶಾಂತವಿದ್ದ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದಂಥ ಸುಮ್ಮನೆ ಲಾಠಿ ಚಾರ್ಜ್ ಮಾಡೋದು, ಎಲ್ಲ ಗೇಟ್ ಬಂದ್ ಮಾಡಿಬಿಡೋದು, ಒಂದೇ ಗೇಟ್ ಚಾಲು ಇಡೋದು. ಅರೇ ಒಂದು ದೊಡ್ಡ ಗ್ರೌಂಡ್ ಐತಂದರೆ ಎಲ್ಲ ಗೇಟ್ಗಳು ಓಪನ್ ಇರಬೇಕು. ಇಟ್ಟು ಕಾಮನ್ ಸೆನ್ಸ್ ಇರೋದಿಲ್ಲ ಇವರಿಗೆ. ಮೊನ್ನೆ ಆಗಿದ್ದೇನೆ RCBಯಲ್ಲಿ, ನಮ್ಮ ಬಿಜಾಪುರನಾಗ ಒಂದು ಘಟನೆ ಆಯ್ತು ಅಧ್ಯಕ್ಷರೇ. ಸೇಮ್ ಎಲ್ಲ ಕಡೆ ಗೇಟ್ ಹಾಕೋದು, ಒಂದು ಕಡೆ ಗೇಟ್ ಹೆಂಗೆ ನೋಡಿರಿ, ಇಷ್ಟು ಜನ ಇದ್ದಾಗ ಅವ್ರಿಗೆ ಈಸಿ ಮೂವ್ಮೆಂಟ್ ಆಗುವಂಥದ್ದು ಇರಲಾರ್ದಕ್ಕೆ ಅದಕ್ಕೆ ತಪ್ಪು ಪೊಲೀಸ್ ಅಧಿಕಾರಿಗಳದ್ದು ಇರ್ತದೆ. ಅಂಥ ಪೊಲೀಸ್ ಅಧಿಕಾರಿಗಳಿಗೂ ದಂಡನಾರ್ಹ ಅಪರಾಧ ಅನ್ನುವಂಥದ್ದು ಇದ್ರಾಗ ಸೇರಿಸ್ಬೇಕಂತೇಳಿ ನಾವು ವಿನಂತಿ ಮಾಡಿಕೊಂಡು ಈ ಬಿಲ್ಲಿಗೆ ನಾನು ಸಹಮತ ಇಲ್ಲ ಅಂತೇಳಿ ನಾನು ಮಾತು ಮುಗಿಸ್ತೇನೆ.